ನೀನೊಲಿದರೆ ಬರಡು ಹಯನಹೃದಯ, ನೀನೊಲಿದರೆ ವಿಷಯವು ಅಮೃತವಾಗುವುದಯ್ಯ. ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ. ಸದಾವಕಾಲ ಸ್ಮರಣೀಯರಾದ ವಿಶ್ವ ಕಲ್ಯಾಣ ಕರ್ತೃಗಳಾದ ಮಹಾತ್ಮ ಬಸವಣ್ಣನವರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ನೆನೆದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸಂಸ್ಥಾಪಕರು, ಶಿವಯೋಗ ಮಂದಿರ ಸಮಿತಿಯ ನಿರ್ಮಾಪಕರು ಆದ ಪರಮಗುರು ಹಾನಗಲ್ಲ ಕುಮಾರ ಮಹಾಶಿವೇಗಳವರನ್ನ ಸ್ಮರಣೆ ಮಾಡಿ, ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರದ ಪುಣ್ಯ ಪರಂಪರೆಯ ತಪೋಬಲದ ಪುತ್ಥಳಿಯಾಗಿ ಭಕ್ತರನ್ನು ಉದ್ಧರಿಸುತ್ತಿರುವ ಪರಮಗುರು ರಾಜಯೋಗಿ ಶಿವಬಸವ ಮಹಾಶಿವೇಗಳವರ ದಿವ್ಯ ಚೈತನ್ಯಕ್ಕೆ ನಡೆದಾಡುವ ದೇವರೆಂದೇ ಖ್ಯಾತರಾಗಿ ಜನಮಾನಸದಲ್ಲಿ ಉಳಿದಿರುವ ಪರಮ ಪೂಜ್ಯ ಭಕ್ತಾನುರಾಗಿ ಶಿವಲಿಂಗ ಶಿವೇಗಳವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯಿಂದ ಶರಣೆಂದು ಕರ್ತೃ ರಾಚೋಟೀಶ್ವರರನ್ನ ನೆನೆದು ಪೂಜ್ಯದ್ವಯರ ಪುಣ್ಯ ಸ್ಮರಣೋತ್ಸವದ ಶುಭ ನೆನಹಿನಲ್ಲಿ ನಮ್ಮೂರು ಜಾತ್ರೆಯ ಸಮಾರೋಪ ಸಮಾರಂಭದ ಈ ಪಾವನ ವೇದಿಕೆಯನ್ನ ಅಲಂಕರಿಸಿ ನಮಗೆಲ್ಲ ಆಶೀರ್ವದಿಸಿ ಕಾರ್ಯನಿಮಿತ್ತ ತೆರಳಿರುವ ಪರಮ ಪೂಜ್ಯ ಗುರುವರರು, ಹುಬ್ಬಳ್ಳಿಯ 3000 ಮಠ ಮಹಾಸಂಸ್ಥಾನದ ಪೀಠಾಧಿಪತಿಗಳು, ಹಾನಗಲ್ಲ ಕುಮಾರೇಶ್ವರ ನಿರಂಜನ ಪೀಠದ ಒಡೆಯರು ಆದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧರಾಜ ಯೋಗೇಂದ್ರ ಮಹಾಸ್ವಾಮಿಗಳವರ ಚರಣಗಳಿಗೆ ಶರಣುಗಳನ್ನು ಸಲ್ಲಿಸಿ, ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಿಮ್ಗೆಲ್ಲ ಆಶೀರ್ವಚನೆ ನೀಡಿರುವ ಮಾದನ್ ಹಿಪ್ಪರಿಗೆಯ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿಗಳು, ಯುವಯತಿಗಳು, ಕ್ರಿಯಾಶೀಲ ಮೂರ್ತಿಗಳು ಆದ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಚರಣಗಳಿಗೆ ಶರಣೆಂದು ತಮ್ಮ ಉದ್ಬೋಧಕ ಮತ್ತು ವೈಚಾರಿಕ ಮಾತುಗಳಿಂದ ನಾಡ ಜನರ ಅಭಿಮಾನಕ್ಕೆ ಕಾರಣರಾದ ನಮ್ಮ ಸ್ವಾಮಿ ಸಂಕುಲದಲ್ಲಿ ಪ್ರಪ್ರಥಮವಾಗಿ ಆಂಗ್ಲ ಭಾಷೆಯಲ್ಲಿ PhD ಪದವಿ ಪಡೆದಂತಹ ಪರಮ ಪೂಜ್ಯರು, ಆತ್ಮೀಯ ಸ್ನೇಹಿತರು ಆದ ಮಣಿಪುರ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿಗಳವರ ಚರಣಗಳಿಗೆ ಶರಣೆಂದು ಅಕ್ಕಿಯಾಲೂರು ಚನ್ನವೀರೇಶ್ವರ ವಿರಕ್ತ ಮಠದ ಪೀಠಾಧಿಪತಿಗಳು, ಕ್ರಿಯಾಶೀಲ ಯತಿಗಳು, ಆತ್ಮೀಯರು ಆದ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರ ಚರಣಗಳಿಗೆ ಶರಣೆಂದು ನಮ್ಮ ಜೋಯಿಸರ ಹರಳಹಳ್ಳಿಯ ಶ್ರೀಮಠದ ಉಸ್ತುವಾರಿಯನ್ನು ವಹಿಸಿಕೊಂಡು ಕ್ರಿಯಾಶೀಲವಾಗಿ ಮುನ್ನಡೆದಿರುವಂತ ಪರಮ ಪೂಜ್ಯ ಡಾಕ್ಟರ್ ಶಿವಯೋಗಿ ದೇವರಿಗೆ ಶರಣೆಂದು ವೇದಿಕೆಯ ಹಿಂಭಾಗದಲ್ಲಿ ನಮ್ಮೆಲ್ಲರಿಗೆ ಶಕ್ತಿಯಾಗಿ ನೆಲೆ ನಿಂತಿರುವ ಎಲ್ಲ ಸಾಧಕರುಗಳಿಗೆ ಶರಣುಗಳನ್ನು ಸಲ್ಲಿಸಿ, ಸಮಾರಂಭದಲ್ಲಿ ಸೇವಾರ್ಥಿಗಳಾಗಿರುವಂತ APMCಯ ಮಾಜಿ ಅಧ್ಯಕ್ಷರು, ಕ್ರಿಯಾಶೀಲ ನಾಯಕರು ಆದ ಮಲ್ಲಿಕಾರ್ಜುನ್ ಹಾವೇರಿ ಅವರು, ಈ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದಂತ ಅಶೋಕ್ ಮಾಗನೂರ್ ಅವರು, ಉಪಾಧ್ಯಕ್ಷರಾದಂತ ಮಹಾಂತೇಶ್ ಸುರಳಿಹಳ್ಳಿ ಅವರು, ಹಾಗೇನೆ ಗಣೇಶ್ ಮುಷ್ಟಿ ಅವರು, ತಮ್ಮಣ್ಣ ಮುದ್ದಿ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಹಿರಿಯರಾದಂತ ಮಾತೋಶ್ರೀ ಅಮೃತಮ್ಮ ಶೀಲ್ವಂತ್ರವರು, ಲಲಿತಮ್ಮ ಹೊರಡಿ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಮತ್ತು ಇನ್ನುಳಿದ ಎಲ್ಲ ಗಣ್ಯಮಾನ್ಯರಿಗೆ, ನಮ್ಮೆಲ್ಲರ ಅಭಿಮಾನದ ಸನ್ಮಾನವನ್ನು ಸ್ವೀಕರಿಸಿರುವಂತ ನಮ್ಮ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧಿಕಾರಿಗಳು, ಹಾಗೆ ಕ್ರಿಯಾಶೀಲ ಅಧಿಕಾರಿಗಳು ಆದ ಡಾಕ್ಟರ್ ವಿಜಯ್ ಮಹಾಂತೇಶ್ ದಾನಮ್ನವರು, ಸಜ್ಜನರು, ಖಾದ್ರಿ ಅವರು, ಅನೇಕರು ನಮ್ಮ ಅಭಿಮಾನದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತ ಶ್ರೀಯುತ ವಿರೂಪಾಕ್ಷ ಶಾವನೂರ್ ಅವರು ಕೂಡ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಮತ್ತು ಇನ್ನುಳಿದ ಎಲ್ಲ ದಾಸೋಹ ಸೇವಾರ್ಥಿಗಳು ಮತ್ತು ಭಕ್ತಿ ಸೇವಾರ್ಥಿಗಳಿಗೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ವರ್ಷ ನಮ್ದೆಲ್ಲ ಕೊನೆ ಕುಸ್ತಿನ ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಶಿವಾನುಭವ ಮಂಟಪದಾಗ ವರ್ಷ ಕಾರ್ಯಕ್ರಮ ನಡೀತಿತ್ತು, ಅಲ್ಲಿ ನಿದ್ದೆ ಮಾಡೋರ ಗೊತ್ತಾಕಿತ್ತು, ಇಲ್ಲ ಅದು ಗೊತ್ತಾಗಂಗಿಲ್ಲ. ಆದ್ರೂ ಈ ಚಳಿಯಲ್ಲಿಯೂ, ಈ ಕೊರೆಯುವ ಚಳಿಯಲ್ಲಿಯೂ ಕೂಡ ನೀವೆಲ್ಲರೂ ಪೂಜ್ಯರ ಆಶೀರ್ವಚನ ಕೇಳಬೇಕು, ಮುಗಿಯುವವರೆಗೆ ಕುಳಿತುಕೊಳ್ಬೇಕು ಅಂತ ಬಹಳ ಶ್ರದ್ಧಾ ಭಕ್ತಿಯಿಂದ ಕುಳಿತುಕೊಂಡಿದ್ದೀರಿ. ನಿಮ್ಮನ್ನ ಕೂಡಿಸಿರುವಂತಹದ್ದು ಕುರ್ಚಿ ಅಲ್ಲ, ಅದು ಶಿವಬಸವೇಶನ ಅದ್ಭುತ ಶಕ್ತಿ ಅಂತ ನಾನು ಅನ್ಕೊಳ್ತೇನೆ.
ಬಹಳಷ್ಟು ವಿಷಯಗಳ ಮೇಲೆ ಪರಮ ಪೂಜ್ಯರು ಬೆಳಕು ಚೆಲ್ಲುವ ಪ್ರಯತ್ನವನ್ನ ಮಾಡಿದ್ದಾರೆ. ನಮ್ಮ ನಾಡಿನಲ್ಲಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೀತದೆ. ಈ ವರ್ಷ ನಡೀತಾ ಇದೆ. ಸಂಕ್ರಾಂತಿಯಿಂದ ಆರಂಭಗೊಂಡು ಸುಮಾರು 42-48 ದಿನಗಳವರೆಗೆ ಮಹಾಕುಂಭಮೇಳ, ಹಾಗೆ 100 ವರ್ಷಕ್ಕೊಮ್ಮೆ ಬರ್ತದೆ. ಈ ಕುಂಭಮೇಳ 12 ವರ್ಷಕ್ಕೊಮ್ಮೆ ಬರ್ತದೆ. ನಾನು ಕೆಲವರು ಶ್ರೀಗಳವರು ಕಳೆದ ಕುಂಭಮೇಳಕ್ಕೆ ಹೋಗಿದ್ವಿ. ಅಲ್ಲಿ ಭಾಷೆ ಬರ್ಲಾರ ಜಾಗದೊಳಗೆ ಬಹಳ ಫಜೀತಿ ಅನುಭವಿಸಿ ಬಂದಿವಿ ನಾವು. ಎಷ್ಟು ಚಳಿ ಇತ್ತು ಅಂತಂದ್ರೆ ಬರಪ್ನ್ಯಾಗ ಕೈ ಇಟ್ಟಂಗ ನಮ್ಗೆಲ್ಲ ಆಗ್ತಿತ್ತು. ನೀರನ್ ಮೀನ ಹೊರಗೆ ತೆಗೆದು ಒಗದಂಗ. ಆದ್ರೆ ಎಂಥ ಕೊರಿಯುವ ಚಳಿ ಇರ್ತದೆ ಅಂತಂದ್ರೆ ಬಿಸಿನೀರ್ ಕಾಶಿ 5 ನಿಮಿಷ ಇಟ್ರೆ ಅದು ಬರಪಾಗ್ಬಿಡ್ತದೆ, ಅಷ್ಟು ಚಳಿ ಇರ್ತದೆ. ಅಂಥ -ಡಿಗ್ರಿ ಚಳಿಯಲ್ಲಿಯೂ ಕೂಡ ಅಲ್ಲಿರುವಂತ ಎಲ್ಲ ಕುಂಭಮೇಳಕ್ಕೆ ಬಂದಂತ ಕೋಟಿ ಕೋಟಿ ಜನರೆಲ್ಲರೂ ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ. ಯಾಕೆ ಆ ಉದ್ದೇಶ ಇರ್ತದೆ ಅಂದ್ರೆ ಈ ದಿನ 12 ವರ್ಷಕ್ಕೊಮ್ಮೆ ಬರ್ತದೆ ಅನ್ನೋ ಕಾರಣದಿಂದ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಗಂಗಾ ಯಮುನಾ ನಮ್ಗೆ ಕಾಣ್ತವೆ. ಸರಸ್ವತಿ ಗುಪ್ತಗಾಮಿನಿಯಾಗಿ ಅಲ್ಲಿ ಹರಿತದೆ ಎನ್ನುವಂಥದ್ದು ಕೂಡ ತಮಗೆಲ್ಲ ತಿಳಿದಿರುವಂತಹದ್ದು. ಆ 3 ನದಿಗಳಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ನಮ್ಮ ಕರ್ಮಗಳೆಲ್ಲ ನಾಶ ಆಗ್ತವೆ ಎನ್ನುವಂತಹದ್ದು ನಂಬಿಕೆಯನ್ನು ಇಟ್ಕೊಂಡು ಬಂದಿರುವಂತಹದ್ದು. ಆ ಪುಣ್ಯ ನಮ್ಗೆಲ್ಲ ಬರ್ತದೆ ಎನ್ನುವಂಥದ್ದು ಕೂಡ ಅನೇಕ ಜನರು ಅಂದ್ರೆ ಕೋಟ್ಯಾಂತರ ಜನರು ಸ್ನಾನ ಮಾಡುವಂತಹದ್ದನ್ನ ನಾವು ನೋಡ್ತೇವೆ. ಆದ್ರೆ ಅಲ್ಲಿ 12 ವರ್ಷಕ್ಕೊಮ್ಮೆ ಪುಣ್ಯ ಸ್ನಾನ ಮಾಡುವಂತಹದ್ದು ಬಂದ್ರೆ ನಮ್ಮಲ್ಲಿಯೂ ತ್ರಿವೇಣಿ ಸಂಗಮ ಇದೆ. ಒಂದು ಶಿವಬಸವ ಶಿವಲಿಂಗ ಶಿವೆಗಳವರ 2 ಅದ್ಭುತವಾದಂತ ಶಕ್ತಿ ಅಲ್ಲಿ ಗುಪ್ತಗಾಮಿನಿಯಾಗಿ ಯಮುನಾ ನದಿ ಹರಿದ್ರೆ ಇಲ್ಲಿ ಗುಪ್ತಗಾಮಿನಿಯಾಗಿ ಆಚೋಟೇಶ್ವರ ಶಿವೆಗಳವರ ಶಕ್ತಿ ನಮ್ಮನ್ನೆಲ್ಲ ಕಾಪಾಡ್ತದೆ ಎನ್ನುವಂತಹದ್ದು ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು. ಅವರ ಶಕ್ತಿಯೇ ನಮಗೆಲ್ಲ ಅದ್ಭುತವಾದಂತಹ ಆಶೀರ್ವಾದವನ್ನ ನೀಡುತ್ತದೆ ಎನ್ನುವಂತಹದ್ದನ್ನು ನಾವ್ಯಾರು ಕೂಡ ಮರಿಬಾರದು. ನಮ್ಮ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರು ಒಂದು ಮಾತನ್ನ ಹೇಳಿದ್ರು. ಈ ನಾಡಿನಲ್ಲಿ ಪರಮ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳವರು 2 ಕೈಯನ್ನ ಮೇಲಕ್ಕೆ ಎತ್ತಿ ಅವರ ಆಶೀರ್ವಾದ ಮಾಡಿರುವಂತಹದ್ದು. 2 ಕೈಯನ್ನ ಮೇಲಕ್ಕೆ ಎತ್ತಿ, ಅದು ಕೊನೆ ಆಶೀರ್ವಾದ. ಅದನ್ನ ಫೋಟೋ ತೆಗೆದಂತಹ ನಮ್ಮ ಸ್ಟುಡಿಯೋದವರು ಹೇಳ್ತಿರ್ತಾರೆ, ಇದು ನಮ್ದು ನಾವೇ ತೆಗೆದಂತಹ ಒಂದು ಕೊನೆ ಭಾವಚಿತ್ರ ಅನ್ನುವಂಥದ್ದು. ಅಲ್ಲಿ ಫೋಟೋಗ್ರಾಫರ್ ಅಸೋಸಿಯೇಷನ್ದವ್ರು ಬಂದಿರುವಂತಹ ಸಂದರ್ಭದಲ್ಲಿ ಅದು ಕೊನೆಯ ಆಶೀರ್ವಾದ. 2 ಕೈಯನ್ನ ಮೇಲಕ್ಕೆತ್ತಿ ಆಶೀರ್ವಾದ ಮಾಡಿರುವಂತಹ ಒಂದು ಅಪರೂಪದ ಸ್ವಾಮಿಗಳ ಸಾಲಿನಲ್ಲಿ ಪೂಜ್ಯ ಗುರುಗಳವರು ನಿಲ್ತಾರೆ ಎನ್ನುವಂತಹದ್ದು. ಅಲೆಕ್ಸಾಂಡರ್ನ ಇತಿಹಾಸದಲ್ಲಿ ಒಂದು ಬರ್ತದೆ. ಅವರು ತೀರಿಕೊಳ್ಳುವ ಮುಂಚೆ ಅವರು ತನ್ನ ಎಲ್ಲ ಸೇವಕರಿಗೆ ಹೇಳಿ ಸಾಯ್ತಾರೆ. ಯಾವ ರೀತಿ ಸಾಯ್ತಾರೆ ಅಂದ್ರೆ, ನಾನು ಹೋಗುವ ಸಂದರ್ಭದಲ್ಲಿ ಅಂದ್ರೆ ನಮ್ಮನ್ನ ಅಂತಿಮ ಸಂಸ್ಕಾರಕ್ಕೆ ಒಯ್ಯುವ ಸಂದರ್ಭದಲ್ಲಿ 2 ಕೈಗಳನ್ನ ಈ ತರ ಜಗತ್ತು ಆ ಕೈಗಳನ್ನ ಅಂಗೈಗಳನ್ನ ನೋಡ್ತಾ ಇರಬೇಕು, ಹೊರಗಿಟ್ಟು ನಮ್ಮ ಶವ ಸಂಸ್ಕಾರವನ್ನ ಮಾಡಬೇಕು ಅನ್ನುವಂಥದ್ದು. ಮತ್ತೊಂದು, ನನ್ನ ಶವ ಸಂಸ್ಕಾರ ಒಯ್ಯುವ ಸಂದರ್ಭದಲ್ಲಿ ಶವದ ಮೆರವಣಿಗೆ ಆಗುವಂತಹದ್ದು ವೈದ್ಯರೇ ನಮ್ಮ ಹೆಣ ಹೊರಬೇಕು, ಅಂದ್ರೆ ಅದನ್ನ ಶವವನ್ನ ಹೊತ್ಕೊಂಡು ಹೋಗ್ಬೇಕು. ಮತ್ತೊಂದು, ಮುತ್ತು ರತ್ನಗಳನ್ನ ಮುಂದೆ ಚಲ್ತಾ ಹೋಗ್ಬೇಕು ಅನ್ನುವಂತಹದ್ದು ಅವರ ಒಂದು ಆಶಯಕ್ಕೆ ಹಾಗೆ ಮಾಡಿದ್ರು. ಬಹಳ ಜನರಿಗೆ ಅದೊಂದು ಕೌತುಕ, ಒಂದು ಆಸಕ್ತಿ, ಒಂದು ಕುತೂಹಲ ಉಂಟಾಯ್ತು, ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತ. ಆದ್ರೆ ಅಲೆಕ್ಸಾಂಡರ್ ಅವರದು ಉದ್ದೇಶ ಏನಾಗಿತ್ತು ಅಂತಂದ್ರೆ, ಎಷ್ಟು ಸಿರಿವ ಸಂಪತ್ತು, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಹಣ ಗಳಿಸಿದ್ರು ಕೂಡ ಮನುಷ್ಯ ಹೋಗೋದು ಖಾಲಿ ಕೈಯಿಂದ ಮಾತ್ರ ಹೋಗ್ತಾನೆ ಅನ್ನುವಂತಹದ್ದು ಜಗತ್ತಿಗೆ ಗೊತ್ತಾಗ್ಲಿ, ಅದಕ್ಕೆ ಖಾಲಿ ಕೈಲಿ ಹೋಗ್ಬೇಕು, ಮುತ್ತು ರತ್ನಗಳ ಹಾಸಿಗೆ ಮೇಲೆ ಒಯ್ಯಬೇಕು ಅನ್ನುವಂತಹದ್ದು. ಇವೆರಡೂ ಸಂದೇಶವಾದ್ರೆ ವೈದ್ಯರೇ ಯಾಕೆ ಅವ್ರನ್ನ ಹೊತ್ಕೊಂಡು ಹೋಗ್ಬೇಕು ಅಂತಂದ್ರೆ, ಈ ಭೂಮಿ ಮೇಲೆ ಎಂಥ ಒಂದು ಸ್ಪೆಷಲಿಸ್ಟ್ ಅಂದ್ರೆ ಪ್ರಖ್ಯಾತವಾದಂತಹ, ಅದಕ್ಕೆ ಸೀಮಿತವಾದಂತಹ ವೈದ್ಯರು ಕೂಡ ಅವರನ್ನ ಬದುಕಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಹೀಗಾಗಿ ಸಾವನ್ನ ಮುಂದೋಡೋ ಶಕ್ತಿ ವೈದ್ಯರಿಗೂ ಇಲ್ಲ ಅನ್ನೋ ಕಾರಣದಿಂದ ವೈದ್ಯರೇ ಆ ಶವವನ್ನ ಹೊತ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಅವರು ಬರೆದಿಟ್ಟಿರುವಂತಹದ್ದಕ್ಕೆ ಅವರು ಹಾಗೆ ಮಾಡಿದ್ರು ಅನ್ನುವಂಥದ್ದು. ನಾವೆಲ್ಲರೂ ಕೂಡ ಇತಿಹಾಸದಲ್ಲಿ ಇಂಥ ಘಟನೆಗಳನ್ನ ಓದ್ತೇವೆ. ಆದ್ರೆ 2 ಕೈಗಳನ್ನ ಹೊರಗಿಟ್ಟುಕೊಂಡು ಶವ ಸಂಸ್ಕಾರದಲ್ಲಿ ನೆರೆದಿರುವಂತಹದ್ದನ್ನ ನಾವೆಲ್ಲ ಇತಿಹಾಸದಲ್ಲಿ ಓದುವುದಾದ್ರೆ, 2 ಕೈಗಳನ್ನ ಮೇಲಕ್ಕೆ ಎತ್ತಿ ನಾವು
ಏನನ್ನೂ ಒಯ್ಯೋದಿಲ್ಲ, ಆದ್ರೆ ಎಲ್ಲಾ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರ್ತದೆ ಅಂತ ಆಶೀರ್ವಾದ ಮಾಡಿದವರು ನಮ್ಮ ಗುರುಗಳಾದ ಶಿವಲಿಂಗ ಮಹಾಸ್ವಾಮಿಗಳವರು. ಸದಾಕಾಲ ನಿಮ್ಮ ಮೇಲೆ ನಮ್ಮ ಅಭಯ ಹಸ್ತ ಇದ್ದೇ ಇರ್ತದೆ ಅನ್ನುವ ಭಾವದೊಂದಿಗೆ ಅವರು ಆ ಎರಡು ಹಸ್ತಗಳನ್ನ ಎಲ್ಲರಿಗೂ ಆಶೀರ್ವಾದ ರೂಪದಲ್ಲಿ ತೋರಿಸಿರಬಹುದು ಅನ್ನುವಂಥದ್ದು ನಾವೆಲ್ಲರೂ ಬಹಳ ಮಂದಿ ಆತ್ಮೀಯರಾಗಿರುವಂತಹ ಸಂದರ್ಭದೊಳಗ ಎರಡೂ ಕೈಗಳನ್ನ ಎತ್ತಿ ನಿಮಗೆ ಮಾಡಿದಾಗ, ಎರಡೂ ಕೈಗಳನ್ನ ದುಬ್ಬದ ಮೇಲೆ ಇಟ್ಟಾಗ, ಅಂದ್ರೆ ನಿಮ್ ಹಿಂದ ನಿಮ್ ಬೆನ್ನಿಂದ ನಾವು ಅದೀವಿ ಅನ್ನುವ ಅಭಯ ಹಸ್ತ ಅಂತ ಹೇಳ್ತಾರೆ. ಅದೇ ರೀತಿಯಾದಂತ ಅಭಯ ಹಸ್ತವನ್ನ ಇಟ್ಟಿರುವಂತಹದ್ದು ಒಂದು ಕಡೆ ಆದ್ರೆ, ನಮ್ಮ ಭಕ್ತರಿಗೆ ಯಾವುದೇ ಕಷ್ಟಗಳು ಬರಲಿ, ನೋವುಗಳು ಬರಲಿ, ವೈದ್ಯ ಲೋಕಕ್ಕೂ ಕೂಡ ವಿಸ್ಮಯವಾಗುವಂತಹ ಘಟನೆಗಳನ್ನ ಘಟಿಸಿ ಭವರೋಗ ವೈದ್ಯರಾಗಿ ಈ ನಾಡಿನಲ್ಲಿ ಯಾರಾದ್ರೂ ಇದ್ದವರು ಅಂದ್ರೆ ಅದು ಶಿವಲಿಂಗ ಮಹಾಸ್ವಾಮಿಗಳು, ಶಿವಬಸವ ಮಹಾಸ್ವಾಮಿಗಳು. ಶಿವಬಸವಜ್ಜರಂತೂ ಬಹಳ ದೊಡ್ಡ ಆಯುರ್ವೇದ ಪಂಡಿತರು, ಅಷ್ಟೇ ಘನವಿರಾಗಿಗಳು, ಮಹಾ ತಪಸ್ವಿಗಳವರು. ಅಂತ ಪೂಜ್ಯರ ನೆನಹು ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿಯನ್ನ ನೀಡುತ್ತದೆ ಎನ್ನುವಂತಹದ್ದು. ಶಿವನೇ ಬಸವ, ಬಸವ ಶಿವನೇ ಅಂತ ನಾವೆಲ್ಲ ಹಾಡ್ತಿರ್ತೇವೆ. ಕಾರಣ ಏನು ಅಂದ್ರೆ, ಅನೇಕ ಜನರಿಗೆ ನಮ್ಗೆ ಪ್ರಾರ್ಥನೆಯಲ್ಲಿಯೂ, ಪೂಜೆಯಲ್ಲಿಯೂ, ಸ್ಮರಣೆಯಲ್ಲಿಯೂ ಕೂಡ ಒಂದು ಶಕ್ತಿ ಬರಲಿ ಅನ್ನೋ ಕಾರಣದಿಂದ ನಮ್ಮ ಹಿರಿಯರೆಲ್ಲ ಮಕ್ಕಳಿಗೂ ಕೂಡ ಅದೇ ಹೆಸರಿಡ್ತಿದ್ರು, ಶಿವಬಸಪ್ಪ, ಚನ್ನಬಸಪ್ಪ ಹಿಂಗೆಲ್ಲ ಇಡುವಂತಹ ಉದ್ದೇಶ. ಅವರು ಸ್ಮರಣೆಯಲ್ಲಿಯೂ ಕೂಡ ಹೆಸರಿನ ಕರೆದಾಗೊಮ್ಮೆ ಶಿವನಾಮ ಸ್ಮರಣೆ ಆಗ್ಬೇಕು ಅನ್ನುವ ಭಾವದಿಂದ ಆ ರೀತಿಯಾಗಿ ಮಾಡ್ತಾ ಇದ್ರು ಅನ್ನುವಂಥದ್ದು. ಅಂತ ನಮ್ಮ ನಾಡಿನಲ್ಲಿ ಬಹಳ ಊರುಗಳಿಗೆ ನಾವೆಲ್ಲ ಹೋಗಿದ್ದೇವೆ. ಆದ್ರೆ ಒಬ್ಬ ಶ್ರೇಷ್ಠ ಗುರುವಿನ ಹೆಸರುಗಳನ್ನ ಊರು ತುಂಬಾ ಬಹುಸಂಖ್ಯಾತವಾಗಿ ಶಿವಲಿಂಗಪ್ಪ, ಶಿವಲಿಂಗೇಶ, ಶಿವಬಸಪ್ಪ, ಶಿವಬಸವೇಶ, ಶಿವಬಸವರಾಜ ಅಂತ ಬಹುಸಂಖ್ಯಾತ ಹೆಸರುಗಳನ್ನ ಇಟ್ಟುಕೊಂಡಂತಹ ಊರು ಯಾವ್ದಾದಿದ್ರೆ ಅದು ನಮ್ಮ ಹಾವೇರಿ ನಗರ, ಹಾವೇರಿ ಭಕ್ತರು ಅನ್ನುವಂಥದ್ದು. ಬಹಳ ಜನ ತಮ್ಮ ಮಕ್ಕಳಿಗೆ ಶಿವಬಸವ, ಶಿವಲಿಂಗ, ಶಿವಯೋಗಿ ಈ ರೀತಿ ಹೆಸರುಗಳನ್ನ, ಹೆಣ್ಮಕ್ಳಿಗೆ ಸಹಿತ ಶಿವಲಿಂಗಮ್ಮ, ಶಿವಲೀಲಾ ಅಂತ ಹೇಳಿ ಶಿವಬಸಮ್ಮ ಅನ್ನುವಂತ ಹೆಸರುಗಳನ್ನ ಇಟ್ಟಿರುವಂತಹದ್ದು ಕೂಡ ನಾವೆಲ್ಲ ಕಾಣ್ತೇವೆ. ಇದಕ್ಕೆ ಮುಖ್ಯ ಕಾರಣ ಅದು ಸ್ವಾಮಿ ನಿಷ್ಠೆ ಅನ್ನುವಂಥದ್ದು ಕೂಡ ನಾವೆಲ್ಲ ಹೆಮ್ಮೆಯಿಂದ ಒಪ್ಪಿಕೊಳ್ಳಬೇಕಾಗಿರುವಂತಹದ್ದು. ಈ ಕಾರಣದಿಂದ ಪರಮ ಪೂಜ್ಯರ ಸ್ಮರಣೆ ಬಹಳ ವಿಶೇಷವಾಗಿ 5 ದಿನಗಳವರೆಗೆ ನಡೆದಿದೆ. ಎಲ್ಲರೂ ಅತ್ಯಂತ ನಿಷ್ಠೆಯಿಂದ ತಾವೆಲ್ಲರೂ ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದೀರಿ. ನಿಮ್ ಸೇವೆಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಕಡಿಮೆನೆ. ನಿಮ್ ಸೇವೆ ಬಹಳ ದೊಡ್ಡದಾಗಿರುವಂತಹದ್ದು. ನಮ್ಮ ಗುರುಗಳವರು ಆಗ್ಲೇ ತಮ್ಮ ಆಶೀರ್ವಚನ, ಬಹಳ ಜನರು ಇಂತಹ ಸ್ವಾಮಿಗಳು ಸಿಕ್ಕಿರುವಂತಹದ್ದು ಪುಣ್ಯ ಅನ್ನುವಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರೆ, ನನ್ನ ಮಾತುಗಳನ್ನೇ ಗುರುಗಳು ಏನ್ ಹೇಳಿದ್ರು ಅಂತಂದ್ರೆ, ಇಂಥ ಭಕ್ತರನ್ನ ಪಡೆದುಕೊಳ್ಳಲಿಕ್ಕೆ ನನ್ನಂಥವ್ರು ಬಹಳ ಪುಣ್ಯ ಮಾಡಿದ್ದೇವೆ ಅನ್ನುವ ಮಾತು ಕೂಡ ನಾವು ಹೃದಯ ತುಂಬಿ ಹೇಳಬೇಕಾಗಿರುವಂತಹದ್ದು. ಕಾರಣ ಇಷ್ಟೆಲ್ಲ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಕೂಡ ನಮ್ಮ ಕಮಿಟಿಯವರು, ಭಕ್ತಾದಿಗಳು ಎಲ್ಲರೂ ಶ್ರಮ ವಹಿಸಿ ಬಹಳ ಸೇವೆಯನ್ನು ತಾವೆಲ್ಲ ಸಲ್ಲಿಸ್ತಾ ಇದ್ದೀರಿ. ನಿಮ್ಮ ಸೇವೆಗೆ ಶ್ರೀ ಗುರುವಿನ ಆಶೀರ್ವಾದ ಸದಾಕಾಲ ನಿಮ್ಮನ್ನ ಕಾಪಾಡಲಿ ಅನ್ನುವಂತಹ ಒಂದು ಸ್ಮರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ, ಇಲ್ಲಿ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳು ನಮ್ದು 5ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ ವಿಶೇಷ ಕಾರ್ಯಕ್ರಮಗಳೆಲ್ಲ ಜರುಗಿದ್ದಾವೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ದಾಸೋಹ ಸೇವೆ ಮತ್ತು ಭಕ್ತಿ ಸೇವೆ ನೆರವೇರಿಸಿರುವಂತ ಎಲ್ಲ ಸೇವಾರ್ಥಿಗಳಿಗೆ ತಾವೆಲ್ಲ ತುಂಬ ಹೃದಯದ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ಈ ಜಾತ್ರೆ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಏನಾಯ್ತು, ನಮ್ಮ ವಿದ್ಯಾಪೀಠದ ಮಂಡಳಿಯ ಸದಸ್ಯರು, ಚೇರ್ಮನ್ ರಾದಿಯಾಗಿ ಎಲ್ಲ ನಿರ್ದೇಶಕರು ಒಂದು ಸಂಕಲ್ಪವನ್ನ ಮಾಡಿ, ನಾವು ಮುಂದೆ 26, 27ನೇ ತಾರೀಕಿಗೆ ಶಾಲೆಯ ಸುವರ್ಣ ಮಹೋತ್ಸವ ಆಚರಣೆ ಮಾಡಬೇಕು ಅಂತ ನಾವು ಅನ್ಕೊಂಡ್ವಿ. ಆ ಸುವರ್ಣ ಮಹೋತ್ಸವ ಆಚರಣೆ ಮಾಡಬೇಕು ಅಂತಂದ್ರೆ ಇದೇ ಜಾತ್ರೆಯಿಂದ ನಮ್ಮ ಶಾಲಾ ಸುವರ್ಣ ಮಹೋತ್ಸವ ಕಾರ್ಯಕ್ಕೆ ಚಾಲನೆಯನ್ನ ನೀಡಬೇಕು ಅನ್ನುವ ಪೂರ್ವಭಾವಿಯಾಗಿ ಎಲ್ಲರೂ ವಿಚಾರಿಸಿ ಅದಕ್ಕೆ ಒಂದು ಚಿಹ್ನೆಯನ್ನ, ಲೋಗೋ ಬಿಡುಗಡೆ ಮಾಡಲಾಯಿತು. ಅದರ ಜೊತೆಗೆ ತಾವೆಲ್ಲ 3 ದಿನಗಳಿಂದ ನೋಡ್ತಾ ಇದ್ದೀರಿ, ನಮ್ಮ ಸಂಸ್ಥೆಗೆ ದುಡಿದಂತಹ ಮಹನೀಯರನ್ನ ಗೌರವಿಸುವುದರೊಂದಿಗೆ ಈ ಸಂಸ್ಥೆ ಯಾರು ಸೇವೆಯನ್ನ ಸಲ್ಲಿಸಿ ಸಂಸ್ಥೆ ಕಟ್ಟಲಿಕ್ಕೆ, ಸೇವೆ ಮಾಡ್ಲಿಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಮುಕ್ತವಾಗಿ ಬಂದು ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ, ಅಂಥವರನ್ನ 50 ವರ್ಷ ಆದ್ರೂ ಕೂಡ ವಿದ್ಯಾಪೀಠ ಶ್ರೀಮಠ ಮರೆಯೋದಿಲ್ಲ ಅನ್ನುವುದಕ್ಕೆ ಇಲ್ಲಿ ಸನ್ಮಾನಗೊಂಡಿರುವ ಎಲ್ಲ ವ್ಯಕ್ತಿಗಳೇ ಸಾಕ್ಷಿ ಅನ್ನುವಂಥದ್ದು ನಾವೆಲ್ಲ ಹೆಮ್ಮೆಯಿಂದ ಒಪ್ಕೊಳ್ಬೇಕು. ಆ ಹಿರಿಯರನ್ನ ಸ್ಮರಿಸುವಂತಹದ್ದು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ತು. ಅದಕ್ಕಿಂತಲೂ ಒಂದು ವಿಶೇಷವಾಗಿ ಇದಕ್ಕೊಂದು ಮುಕುಟಪ್ರಾಯ ಅನ್ನೋ ರೀತಿಯಲ್ಲಿ ನಮ್ಮ ನಗರವನ್ನ ಸ್ವಚ್ಛಗೊಳಿಸುವ ಪೌರ ಕಾಯಕ ಯೋಗಿಗಳಿಗೆ ಸನ್ಮಾನ ಮಾಡುವುದರ ಮೂಲಕ ನಮ್ಮ ಸುವರ್ಣ ಮಹೋತ್ಸವ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಅನ್ನುವಂತ ಹೆಮ್ಮೆಯೂ ಕೂಡ ನಮ್ಗೆಲ್ಲ ಇದೆ. ನಮ್ಮೂರನ್ನ ಸ್ವಚ್ಛಗೊಳಿಸುವಂತ ನಾಗರಿಕರಿಗೆ
ಸನ್ಮಾನಿಸುವುದರ ಮೂಲಕ ನಮ್ಮ ವಿದ್ಯಾಪೀಠದಿಂದ ಸುವರ್ಣ ಮಹೋತ್ಸವಕ್ಕೆ ಒಂದು ಚಾಲನೆ ಸಿಕ್ಕ ಹಾಗೆ ಆಯಿತು ಅನ್ನುವಂತಹದ್ದು. ಆ ಕಾರಣದಿಂದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಒಂದು ವರ್ಷದ 50 ವಿಶೇಷ ಕಾರ್ಯಕ್ರಮಗಳನ್ನ ಸಮಾಜಮುಖಿಯಾದಂತಹ ಯೋಜನೆಗಳಿಂದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇಡೀ ನಾಡಿಗೆ ಒಂದು ಹೊಸತನವನ್ನ ಉಂಟು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಆ ಸುವರ್ಣ ಮಹೋತ್ಸವ ಕಾರ್ಯಕ್ಕೆ ಚಾಲನೆ ನೀಡಿದ್ದೇವೆ. ಆ ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭದ ಭಾಷಣ ಮತ್ತು ಪ್ರವಚನವನ್ನ ಯಾರು ಮಾಡ್ತಾರೆ ಅಂದ್ರೆ ಶೇಗುಣಸಿಯ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳವರು ತಮ್ಮ ಪ್ರವಚನದಿಂದ ಸಮಾರೋಪ ಸಮಾರಂಭಕ್ಕೆ ಸಾಕ್ಷಿ ಆಗ್ತಾರೆ. ನಮ್ಮ ನಾಡಿನಲ್ಲಿ ಬಹುದೊಡ್ಡ ಪ್ರವಚನ ಪರಂಪರೆ ಇದೆ. ಆದರೆ ಆಧುನಿಕ ದಿನಮಾನಗಳಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ನಡೆದ್ರೆ 16,000 ಜನ ಸೇರ್ತಾರೆ ಎನ್ನುವಂತ ವಾಡಿಕೆ ಇತ್ತು. ಸುಮಾರು ತಮ್ಮ ಪ್ರವಚನಕ್ಕೆ 20,000ಕ್ಕೂ ಹೆಚ್ಚು ಭಕ್ತರನ್ನ ಸೇರಿಸುವ ಅದ್ಭುತ ವಾಕ್ಶಕ್ತಿ ಯಾರಲ್ಲಿದೆ ಅಂದ್ರೆ ಅದು ನಮ್ಮ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳವರಲ್ಲಿ. ಆಧುನಿಕ ದಿನಮಾನದಲ್ಲಿ ಅಂತ ಒಬ್ಬ ಯುವಯತಿಗಳನ್ನ ಕಾಣುವುದೇ ಅಪರೂಪ ಅನ್ನುವಂತಹದ್ದು. ಅಂತ ಪೂಜ್ಯರ ಪ್ರವಚನ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಕೇಳುವಂತವರಾಗ್ತೀರಿ ಎನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಸಾಕ್ಷೀಕರಿಸಬೇಕು ಅನ್ನುವಂತ ವಿಚಾರವನ್ನ ಸ್ಮರಿಸಿ ಸಪ್ತಸಾಗರದಲ್ಲಿ ನಮ್ಮ ರಾಜ್ಯವಾಗಿ ಶಿವಬಸವ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಶಿವಬಸವ ಶಿವೇಗಳವರ ಜನ್ಮಸ್ಥಳ ಅದು ಶಿವಲಿಂಗ ಶಿವೇಗಳವರ ಜನ್ಮಸ್ಥಳ ಹೇಗೆ ಶಿರಾಳಕೊಪ್ಪ ಹಾಗೆ ಸಪ್ತಸಾಗರ ಪೂಜ್ಯ ಶಿವಬಸವ ಶಿವೇಗಳವರ ಜನ್ಮಸ್ಥಳ ಅಲ್ಲೊಂದು ಸ್ಮಾರಕ ಇರಬೇಕು. ಅಥಣಿ ಭಾಗಕ್ಕೆ ಹೋದಾಗ ನಮ್ಮ ಭಕ್ತರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಒಂದು ಕ್ಷೇತ್ರ ಇರ್ಲಿ, ಅವರ ಸ್ಮರಣೆ ಇರ್ಲಿ ಅನ್ನುವ ಕಾರಣದಿಂದ ಒಂದು ಮಠವನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಮಠದ ಉದ್ಘಾಟನೆಯು ಕೂಡ ಮುಂದಿನ ಕೆಲವು ತಿಂಗಳಲ್ಲಿ ಆಗ್ತದೆ. ಅದರ ಸಂಪೂರ್ಣ ಸಾರಥ್ಯವನ್ನು ಯಾರು ವಹಿಸಿಕೊಂಡಿದ್ದಾರೆ ಅಂದ್ರೆ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮೀಜಿಯವರೇ ಆ ಸಮರ್ಥ ಸಾರಥ್ಯದಲ್ಲಿ ಅದು ನೆರವೇರುತ್ತದೆ. ಅಲ್ಲಿ 5 ದಿನಗಳವರೆಗೆ ಕಾರ್ಯಕ್ರಮ ನಡೀತದೆ. ಇಲ್ಲಿಂದ ಜ್ಯೋತಿ ತೆಗೆದುಕೊಂಡು ಹೋಗುವಂತ ಒಂದು ಯೋಜನೆಯನ್ನು ಕೂಡ ಪೂಜ್ಯರು ಅಪ್ಪಣೆಯನ್ನು ಮಾಡಿದ್ದಾರೆ. ನೀವೆಲ್ಲರೂ ಕೂಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜನರನ್ನ ಒಯ್ಯುವುದರೊಂದಿಗೆ ಅಂದ್ರೆ ತಾವೆಲ್ಲರೂ ಬರುವುದರೊಂದಿಗೆ ಅಲ್ಲಿ ನಮ್ಮ ಲಿಂಗಾಯತ್ ಸಮುದಾಯ ಬಹಳ ಕಡಿಮೆ, ಜೈನ್ ಸಮುದಾಯ ಬಹಳ ಇರೋದ್ರಿಂದ ಅವರೆಲ್ಲರೂ ಬಹಳ ಸಹಕಾರ ನೀಡಿದ್ದಾರೆ. ಜೈನ್ ಸಮುದಾಯದವರು ಕೂಡ ಶಿವಬಸವ ಶಿವೇಗಳವರ ಒಂದು ಪುಣ್ಯ ಸ್ಥಳಕ್ಕೆ ನಾವೆಲ್ಲರೂ ಭೇಟಿ ನೀಡುವುದು ಅಂತಂದ್ರೆ ಕಾಶಿ, ವಾರಣಾಸಿ, ರಾಮೇಶ್ವರ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗುವಂತ ವಾಡಿಕೆ ಬಹುಜನರಲ್ಲಿದೆ. ಒಬ್ಬ ಪುಣ್ಯ ಯೋಗಿಯ ಜನ್ಮಸ್ಥಳಕ್ಕೆ ಹೋದ್ರೆ ಕಾಶಿಗೆ ಹೋದಷ್ಟೇ ಪುಣ್ಯದ ಫಲ ನಮಗೆ ಬರ್ತದೆ ಎನ್ನುವಂತದ್ದನ್ನ ನಾವು ಮರಿಬಾರದು. ಕಾರಣದಿಂದ ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಸೇವೆ ಇರ್ಲಿ, ಅಲ್ಲಿನ ಕಟ್ಟಡಕ್ಕೆ ಇತರೆ ಕೆಲಸಗಳಿಗೆ ನಿಮ್ಮೆಲ್ಲರ ಸೇವೆ ಇರ್ಲಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಈ ವರ್ಷ ಈ ಜಾತ್ರಾ ಮಹೋತ್ಸವ ಅತ್ಯಂತ ವಿಧಾಯಕವಾಗಿ ಜರುಗಿದೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಈ ಹೊರಗಿನ ವಿದ್ಯುತ್ ದೀಪಾಲಂಕಾರಗಳಾಗಿದ್ವು, ಮಠದಲ್ಲಿರುವಂತ ದೀಪಾಲಂಕಾರ, ವೇದಿಕೆ, ಎಲ್ಲ ಕಾರ್ಯಕ್ರಮಗಳು ಮತ್ತು ಇಷ್ಟೆಲ್ಲ ಸುಂದರವಾದಂತಹ ಪ್ರಸಾದ ವ್ಯವಸ್ಥೆ ಅದು ಬಹಳ ಮುಖ್ಯ. ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂದ್ರೆ ಪ್ರಸಾದ. ನಾನು ಯಾವುದೋ ಮೊನ್ನೆ ಒಂದು ಕಾರ್ಯಕ್ರಮ ಕೇಳ್ತಾ ಇದ್ದೆ, ಮದ್ವಿ ಬಾಳ ಚಲೋ ಆಗೈತಿ ಅಂತ ನೀವು ಅನ್ಬೇಕು ಅಂದ್ರ ಹುಡುಗ ಹುಡುಗಿ ಬೆಳ್ಳಿ ಬಂಗಾರ ಬಾಳ ಹಾಕೊಂಡಾರ ಅಂತಂದ್ರ ಮದ್ವಿ ಚಲೋ ಆಗೈತಿ ಅನ್ನಂಗಿಲ್ ನೀವು. ಡೆಕೋರೇಷನ್ ಚೆನ್ನಾಗಿ ಮಾಡ್ಯಾರ ಅಂದ್ರ ಮದ್ವಿ ಚಲೋ ಆಗೈತಿ ಅನ್ನಂಗಿಲ್ ನೀವು. ಊಟದಾಗ ವ್ಯತ್ಯಾಸ ಆಯ್ತು, ಇಟ್ಟೆಲ್ಲಾ ಮಾಡೇವು, ಒಂದಿಟ್ಟು ಅನ್ನ ಸಾರ ಹಾಕ್ಯವ್ ನೋಡಿ, ಎಂತ ಮದ್ವಿ ಅಂತ ಹೇಳಿ ಹೋದ್ ಮದ್ವಿ ಅಕ್ಕಿ ಕಾಳು ಹಾಕಿ ಬರೋದಿರ್ಲಿ, ಅವ್ರಿಗೆ ಬರಬ್ಬರಿ ಮಂತ್ರಾಕ್ಷತೆ ಹಾಕೇ ಬರ್ತೀರಿ ನೀವು. ಇಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತಿರ್ತೀವಿ. ಪ್ರಸಾದ ಚೆನ್ನಾಗಿ ಆಯ್ತು ಅಂದ್ರೆ ಏನು ಮದ್ವಿ ಊಟ ಹಾಕ್ಸಿದ್ರ ಅಬ್ಬಬ್ಬಬ್ಬಬ್ಬ ಅಂತೀರಿ ನೀವು. ಅದನ್ನ ಲಿಸ್ಟ್ ಹೇಳ್ಕೊಂಡ್ ಕುಂದಿರ್ತೀರಿ. ಅಂದ್ರೆ ಮದುವೆ ಎಂಬುದು ನೆಪ ಬೀಗರು ಬಂದುಂಡು ಹೋಗುವುದೇ ಮುಖ್ಯವಯ್ಯ ಅಂತ ಕುಮಾರವ್ಯಾಸ ಅಂದೇ ಹೇಳಿ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿನ ರೂವಾರಿಗಳು ಯಾರು ಅಂದ್ರೆ ದಾಸೋಹದೊಳಗೆ ಏನ್ ಸೇವಾ ಮಾಡಾಕತ್ತಾರಲ್ಲ ಅವ್ರು ನಿಜವಾದ ರೂವಾರಿಗಳು. ನಮ್ಮ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳವರು ಹೇಳಿದ್ರು, ಮರುಳಶಂಕರ ದೇವರಂತ ಮೌನ ಮುನಿಗಳು ಇರೋದ್ರಿಂದ ಕಲ್ಯಾಣ ರಾಜ್ಯಕ್ಕೆ ಹೇಗೆ ಒಂದು ಗೌರವ ಬಂತೋ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಒಂದು ಶಕ್ತಿ. ಯಾಕಂದ್ರೆ ಇಲ್ಲಿ ಚಳಿ ಹತ್ತಿ ಬಿಸಿ ಬಿಸಿ ಸಾರು ಉಂಡ್ರೆ ನಿಮಗ ಒಂದು ದೊಡ್ಡ ಶಕ್ತಿ. ಶಿವಬಸವನ ಸಾರು ಉಂಡವರೆಲ್ಲ ಲೋಕದೊಳಗ ಪಾರು ಅನ್ನೋ ಹಾಗೆ ತಾವೆಲ್ಲರೂ ಬಹಳ ಸೇವೆಯಿಂದ ಸಲ್ಲಿಸುವುದರೊಂದಿಗೆ ಆ ಪ್ರಸಾದ ಸೇವೆಯನ್ನು ಕೂಡ ಸೇವನೆಯೊಂದಿಗೆ ತಾವೆಲ್ಲ ಮಾಡಿದ್ದೀರಿ. ಹೀಗಾಗಿ ಆ ಸೇವೆ ಸಲ್ಲಬೇಕು ಅಂದ್ರೆ ಸೇವಾರ್ಥಿಗಳಾಗಿ ದಾಸೋಹ ಸೇವೆಗೆ ಮತ್ತು ಭಕ್ತಿ ಸೇವಾರ್ಥಿಗಳಾಗಿರುವಂತ ಎಲ್ಲ ಸೇವಾರ್ಥಿಗಳಿಗೆ ಪೂಜ್ಯರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹಾರೈಸಿ, ನಾಳೆ ಕಾರ್ಯಕ್ರಮ ಜರುಗ್ತದೆ. ಶ್ರೀಮಠದ ಜಾತ್ರಾ ಮಹೋತ್ಸವ. ನಾಡಿನ ತುಂಬೆಲ್ಲ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಹಳ್ಳಿಗಳಿಂದ ಸಾವಿರ ಜನರು ಸೇರ್ತಾರೆ. ಸುಮಾರು ಲಕ್ಷ ಜನರು ಬರುವಂತ ಒಂದು ವ್ಯವಸ್ಥೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ
1,00,000 ಜನರಾದ್ರೂ ಕೂಡ ಇಲ್ಲಿ ಭೇಟಿ ನೀಡುವಂತ ಒಂದು ಪುಣ್ಯ ವಿಶೇಷ ನಾಳೆ ಪುಣ್ಯ ಸ್ಮರಣೋತ್ಸವ ಇರೋದ್ರಿಂದ ತಾವೆಲ್ಲ ಗಮನಿಸ್ಬೇಕು. ನಾಳೆ ಅಲ್ಲಿ ಕಾಯಿ ಹೊಡಿತಿರ್ತಾರೆ. ಅನೇಕ ಜನರು ವಯಸ್ಸಾದಂತವ್ರು ಈ ಗ್ರಾನೈಟ್ ಹಾಕಿರೋದ್ರಿಂದ ಜಾರಿ ಬೀಳುವಂತದ್ದು, ಕಾಯಿ ನೀರು ಬಿದ್ದು, ಕೊಬ್ಬರಿ ಹಾಲು ಬಿದ್ದು, ಹಿಂಗ್ ಬೇರೆ ಬೇರೆ ರೀತಿಯಾಗಿರುವಂತದ್ದು ನಡೀತದೆ. ಸಾಧ್ಯವಾದಷ್ಟು ಜನರು ಆ ಗದಿಗೆ ಮುಟ್ಟಿಸಿ ತಾವೆಲ್ಲ ಆಶೀರ್ವಾದವನ್ನ ಕಾಯಿ ತೆಗೆದುಕೊಂಡು ಹೋದ್ರೆ ಇನ್ನೂ ಬಹಳ ಒಳ್ಳೇದಾಗ್ತದೆ ಅನ್ನುವಂಥದ್ದನ್ನ ಎಲ್ಲಾ ಭಕ್ತಾದಿಗಳು ಕೂಡ ಅದಕ್ಕೆ ಸಹಕರಿಸಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ಆ ಒಂದು ಉತ್ಸವ ಸಾಯಂಕಾಲ 4 ಗಂಟೆಗೆ ಇನ್ನೂ ಬೇಗ ಹೊಂಟ್ರೂ ಕೂಡ ಒಳ್ಳೇದು. ಯಾಕಂದ್ರೆ ಚಳಿ ಇರೋದ್ರಿಂದ ಅನೇಕ ಜನರಿಗೆ ತೊಂದರೆ ಆಗ್ತದೆ. ಆ ಉತ್ಸವ ಬಂದ ಮೇಲೆ ನಮ್ಮ ಮಠದ ಎಲ್ಲ ಯುವಕರು ಬಹಳ ಅದ್ಭುತವಾದಂತ ಸೇವೆಯನ್ನು ಮಾಡ್ತಾ ಇದ್ದಾರೆ. ಏನಂದ್ರೆ ಈ ಉತ್ತರ ಭಾರತದಲ್ಲಿ ಗಂಗಾರತಿ ಮಾಡುವ ರೀತಿಯಲ್ಲಿ ಇಲ್ಲಿ ಶಿವಾರತಿ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪ ಮಾಡಿದ್ದಾರೆ. ನಮ್ಮ ಮಠದಲ್ಲಿ ಅಧ್ಯಯನ ಮಾಡಿರುವಂತ ಯುವಕರು, ಇಲ್ಲಿರುವಂತ ಕೆಲ ಯುವಕರು ಸೇರಿ ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ದೂರ ಗಂಗಾರತಿ ನೋಡ್ಲಿಕ್ಕೆ, ತುಂಗಾರತಿ ನೋಡ್ಲಿಕ್ಕೆ ಅಷ್ಟು ದೂರ ಹೋಗ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇಲ್ಲ. ಹೋದವರೆಲ್ಲ ಸಾಯಂಕಾಲ ನಿಂತ್ಕೊಂಡು ಗಂಗಾರತಿ ನೋಡಿ ಬರ್ತಾರನ್ನೋ ಗ್ಯಾರಂಟಿ ಇಲ್ಲ. ಆದ್ರೆ ಅದೇ ಮಾದರಿಯಲ್ಲಿ ಆ ಉತ್ತರ ಭಾರತೀಯ ಗಂಗಾರತಿಯನ್ನ ನೆನಪಿಸುವ ರೀತಿಯಲ್ಲಿ ಶಿವಾರತಿಯನ್ನ ಮಾಡೋದ್ರ ಮೂಲಕ ಆ ಕಾಶಿ ವಿಶ್ವನಾಥನೇ ಶಿವಬಸವೇಶ್ವರನ ರೂಪದಲ್ಲಿ ಬಂದು ಆ ಸ್ವೀಕರಿಸಬೇಕು ನಮ್ಮ ಭಕ್ತಿಯನ್ನ ಅನ್ನೋ ಭಾವದೊಂದಿಗೆ ಅವರೆಲ್ಲ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯ ಮೆರವಣಿಗೆ ಮುಗಿದು ಬಂದ ತಕ್ಷಣನೇ ಅದು ನೆರವೇರ್ತದೆ. ತಾವೆಲ್ಲ ಅದಕ್ಕೆ ಸಾಕ್ಷಿ ಆಗ್ಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಅನೇಕ ಜನರು ಅನೇಕ ರೀತಿಯಾದಂತ ಸೇವೆ ಮಾಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮ ಇಲ್ಲಿ ನಮ್ದೊಂದು ಉತ್ಸವ ಸಮಿತಿ ಇದೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಮೆರವಣಿಗೆ ಸಮಿತಿ, ದಾಸೋಹ ಸಮಿತಿ, ಇವರೆಲ್ಲರೂ ಬಹಳ ಅತ್ಯುತ್ತಮವಾದಂತ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಮನೆಯ ಜವಾಬ್ದಾರಿಯನ್ನ ಬಿಟ್ಟು ಅವರೆಲ್ಲರೂ ವ್ಯಾಪಾರಸ್ಥರು, ತಮ್ಮದೇ ಆದಂತ ಜವಾಬ್ದಾರಿಯನ್ನ ಹೊಂದಿರುವಂತವ್ರು. ಆದ್ರೆ ಮಠದ ಸೇವೆ ಅಂತಂದ್ರೆ ನಮ್ಮ ಮನಿ ಕಾಯುವಂತ ಜವಾಬ್ದಾರಿ ಶಿವಬಸವೇಶ್ವರಂದು, ಮಠದ ಸೇವೆ ಮಾಡುವಂತಹದ್ದು ನಮ್ಮದು ಅಂತ ಇವರೆಲ್ಲ ಇಷ್ಟು ಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೆ ತಾವೆಲ್ಲ ಜೋರಾಗಿ ಚಪಾಳಿಯನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸ್ರಿ. ನಮ್ಮ ತಾಯಂದಿರು ಎಲ್ಲರೂ ಬಹಳ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಮ್ ಸೇವೆ ಸದಾಕಾಲ ಶ್ರೀಮಠದೊಂದು ಇದ್ದಿದ್ರೆ, ಮಠದ ಒಂದು ಆಸ್ತಿ ಅಂತಂದ್ರೆ ಬೆಳ್ಳಿ ಬಂಗಾರ ದುಡ್ಡು ಅನ್ನುವಂಥದ್ದಲ್ಲ. ಯಾರು ಮಠಕ್ಕೆ ಹೆಚ್ಚು ಭಕ್ತರನ್ನು ಹೊಂದಿರ್ತದೆ ಅದೇ ನಿಜವಾದ ಶ್ರೀಮಂತ ಮಠ ಅನ್ನುವಂತ ನಂಬಿಕೆಯನ್ನು ಇಟ್ಕೊಂಡು ಬಂದಂತವ್ರು. ಹೀಗಾಗಿ ಶ್ರೀಮಠದ ಎಲ್ಲ ಭಕ್ತರು ತಾವೆಲ್ಲ ಸೇವೆಯನ್ನು ಸಲ್ಲಿಸ್ತಿದ್ರಿ. ಈ ವಿದ್ಯುತ್ ದೀಪಾಲಂಕಾರ ಆಗಿರ್ಬೋದು, ಪೆಂಡಾಲ್ ವೇದಿಕೆ ಆಗಿರ್ಬೋದು, ಮತ್ತು ಶ್ರೀಮಠದಲ್ಲಿ ಅಲಂಕಾರಗಳು ಅಂತ ಎಲ್ಲ ವ್ಯವಸ್ಥೆಯಲ್ಲಿ, ದಾಸೋಹ ಸೇವೆಯಲ್ಲಿ ತಾವೆಲ್ಲರೂ ಭಾಗಿಗಳಾಗಿದ್ದೀರಿ. ಆ ಸೇವೆಯಲ್ಲಿ ಭಾಗಿಗಳಾದ ಎಲ್ಲರಿಗೂ ಪೂಜ್ಯ ಶಿವಬಸವೇಶ್ವರನ ಕೃಪಾಶೀರ್ವಾದ ಸದಾಕಾಲ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ಈ ಕಾರ್ಯಕ್ರಮಕ್ಕೆ ನಮ್ಮ ಕಲಾವಿದರಾದಂತ ಶ್ರೀಯುತ ಶಿವರುದ್ರಯ್ಯನವರು, ಬಸವರಾಜ್ ಅವರು ಬಹಳ ದೂರದಿಂದ ಅವರು ಕಲಬುರಗಿಯಿಂದ ಬಂದಿದ್ದಾರೆ. ಅವರಷ್ಟೆಲ್ಲ ಈ ಒತ್ತಡದ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಈ ಕ್ಷೇತ್ರಕ್ಕೆ ಬರಬೇಕಂದ್ರೆ ಬಹಳ ಖುಷಿ. ಯಾಕಂದ್ರೆ ಇದು ಕಲಾವಿದರಿಗೆ ಒಂದು ದೊಡ್ಡ ಪೋಷಣೆಯನ್ನು ಮಾಡುವಂತ ಪೀಠ ಇದು. ಶಿವಬಸವ ಶಿವಿಗಳವರು ಕಲಾ ಪ್ರೇಮಿಗಳಾಗಿದ್ರು. ಅವರು ಸ್ವತಃ ಸಂಗೀತ ಮತ್ತು ಪ್ರವಚನ ನೀಡ್ತಾ ಇದ್ರು. ಶಿವಲಿಂಗ ಮಹಾಸ್ವಾಮಿಗಳವರು ಪ್ರವಚನ ಮಾಡ್ತಾ ಇದ್ರು. ಯಾರು ಯಾವ ರಾಗ ಹಾಡ್ತಾರ ಅಂತ ಹೇಳುವ ಶಕ್ತಿ, ರಾಗಗಳ ಜ್ಞಾನ ಹೊಂದಿರುವಂತ ರಾಗ ಯೋಗಿಗಳು ಆಗಿದ್ರು ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳು. ಮತ್ತು ಅವರ ಕಲೆಯನ್ನ ಪೋಷಣೆಯನ್ನ ಮಾಡ್ತಾ ಬಂದಿರುವಂತ ಶ್ರೀಮಠ ಅದು ಹುಕ್ಕೇರಿ ಮಠ. ಹೀಗಾಗಿ ಅಂತ ಕಲೆಯನ್ನ ಅತ್ಯುತ್ತಮವಾಗಿ ಪ್ರದರ್ಶನ ಮಾಡೋದ್ರೊಂದಿಗೆ ನಿಮ್ಮೆಲ್ಲರ ಹೃದಯವನ್ನ ಅವರ ಕಂಠ ಸೀರಿಯಿಂದ ಗೆದ್ದಂತವ್ರು ನಮ್ಮ ಶಿವರುದ್ರಯ್ಯ ಕಲಬುರಗಿ ಮಠ ಅವರು ಮತ್ತು ಬಸವರಾಜ್ ಚಲಗೇರ ಅವರು. ಅವ್ರಿಗೂ ಪೂಜ್ಯರ ಆಶೀರ್ವಾದ ಈ ಸಂದರ್ಭದಲ್ಲಿ ಸದಾಕಾಲ ಇರ್ಲಿ ಅಂತ ಆಶಿಸಿ, ಇಲ್ಲಿ ಅನೇಕ ಕಾಣದ ಕೈಗಳು, ಯಾರನ್ನು ನಾನು ಹೆಸರಿಸ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಈಗ ಸಮಯ ಬಹಳ ಆಗಿದೆ. ಸುಮಾರು 100ಕ್ಕೂ ಹೆಚ್ಚು ಜನರು ಬಹಳ ರೀತಿಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಎಲ್ಲ ದುಡಿದ ಕೈಗಳಿಗೆ, ದುಡಿದ ರಟ್ಟೆಗೆ ಶಿವಬಸವೇಶ ಇನ್ನೂ ಹೆಚ್ಚಿನ ಶಕ್ತಿಯನ್ನ ನೀಡ್ಲಿ, ಅವ್ರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ನೀಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಇಲ್ಲಿ ಅನೇಕ ಜನರು ನಮ್ಮ ಮಕ್ಕಳಿಗೆ ಒಂದು ಕೆಲಸ ಸೇವಾ ಕೊಡ್ರಿ, ವಚನ ಹಾಡ್ಲಿಕ್ಕೆ, ಡ್ಯಾನ್ಸ್ ಮಾಡ್ಲಿಕ್ಕೆ, ಏಕಪಾತ್ರಾಭಿನಯ, ಅವ್ರು ಈ ರೀತಿಯಾಗಿರುವಂತ ಅಪೇಕ್ಷೆಯನ್ನು ಇಟ್ಕೊಂಡು ಬಂದಂತವ್ರು ಬಹಳ ಜನ ಇದ್ದಾರೆ. ದಯಮಾಡಿ ಯಾರೋ ಅನ್ಯತಾ ಭಾವಿಸಬಾರದು. ನೀವು ನೋಡ್ತಾ ಇದ್ದೀರಿ, ಈಗ ನಾವು 7 ಗಂಟೆಗೆ ಬಂದೇವಿ, ಈಗ ರಾತ್ರಿ 11 ಗಂಟೆ ಆಗ್ತಾ ಇದೆ, ಇನ್ನು 11 ದಾಟಿದೆ. ಇಷ್ಟಾದ್ರೂ ನಮ್ಮ ಕಾರ್ಯಕ್ರಮಗಳು ಮುಗಿತಾ ಇಲ್ಲ. ಸನ್ಮಾನಗಳು ಬಹಳ ಆಗ್ತಾ ಇದಾವೆ, ಬೇರೆ ಬೇರೆ ರೀತಿಯಾದಂತ ಕಾರ್ಯಕ್ರಮಗಳು ಬರ್ತವೆ. ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಕೊಂತ ಹೋದ್ರ ಈ ಕಾರ್ಯಕ್ರಮ ಹೆಚ್ಚು ಕಡಿಮೆ ನಮ್ಮ ಮತ್ ಶಿವರಾತ್ರಿನ ಹಾಕತ್ತಿದೆ. ಅದು ಬೇಡ ಅನ್ನೋ ಕಾರಣದಿಂದ ಮಕ್ಕಳಿಗಾಗಿ ಅಥವಾ ಹಿರಿಯರಿಗಾಗಿ ಕಲೆಯನ್ನ ಪ್ರದರ್ಶನ ಮಾಡುವುದಕ್ಕಾಗಿ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ, ಅಂದ್ರೆ ಶನಿವಾರ ಜಾತ್ರೆ ಮರುದಿನ ಈ ಒಂದು ಕಾರ್ಯಕ್ರಮ ಕೇವಲ ಕಲಾ ವೇದಿಕೆಯಾಗಿ ಅದು ನಿರ್ಮಾಣ ಆಗ್ಲಿ ಅನ್ನೋ ಉದ್ದೇಶದಿಂದ
ಸಾಂಸ್ಕೃತಿಕ ಹಬ್ಬವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ನೀವೆಲ್ಲರೂ ಆಸಕ್ತರು ನಿಮ್ಮ ಹೆಸರನ್ನು ಬರೆಸಿ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಕುಟುಂಬದವರಿಗೆ ಒಂದೊಂದಿಗೆ ಬಂದು ಈ ಕಲೆಯನ್ನ ನೋಡಿ ಆನಂದಿಸಿರಿ. ನಿಮಗೊಂದು ಪ್ರಶಸ್ತಿ ಪತ್ರವನ್ನು ಕೂಡ ನೀಡಲಾಗ್ತದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಮ್ಮ ಪರಮ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರು 2 ದಿನಗಳಿಂದ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಹರಿಸಿದ್ದಾರೆ. ತಮ್ಗೆಲ್ಲ ಗೊತ್ತಿದೆ, ಮಾದನಿಪ್ರಿಗಿಯ ಮಠ, ಹಾವೇರಿ ಹುಕ್ಕೇರಿ ಮಠ ಇದು ದೇಹದ 2 ಕಣ್ಣುಗಳಿದ್ದ ಹಾಗೆ. 2 ಕಣ್ಣುಗಳು ಹೇಗೆ ಎಷ್ಟು ಅವಶ್ಯವೋ ಹಾಗೆ 2 ಮಠಗಳು ಬಹಳ ಅವಶ್ಯಕವಾಗಿ ಅಷ್ಟೇ ಸೌಹಾರ್ದತೆಯಿಂದ ನಡೀತಾ ಇದೆ. ಆ ಸೌಹಾರ್ದತೆಯ ಮುಂದುವರೆದ ಭಾಗವಾಗಿ ಪೂಜ್ಯರು ನಮ್ಮ ಮೇಲೆ ವಿಶೇಷವಾದಂತ ಕಾಳಜಿಯನ್ನು ವಹಿಸಿ ಪ್ರೀತಿಯಿಂದ ಇಲ್ಲಿ ಬಂದು ತಮ್ಮನ್ನೆಲ್ಲ ಆಶೀರ್ವದಿಸಿದ್ದಾರೆ. ಈ ವರ್ಷ ನಮ್ಮ ಅನೇಕ ಜನರು ಹಿಪ್ಪರಿಗೆ ಸುತ್ತಮುತ್ತಲಿನ ಗ್ರಾಮೀಣ ಎಲ್ಲ ಭಕ್ತಾದಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈ ಲೇಟ್ ಆಗಿ ಬಂದವ್ರಿಗೆ, ತಡ ಆಗಿ ಬಂದವ್ರಿಗೆ ಹಿಪ್ಪರಿಗೆಯವರಿಗೆ ರೂಮ್ ಸಿಗ್ತಾ ಇಲ್ಲ. ಆ ರೀತಿಯಾಗಿ ಭಕ್ತಿ ಮಾಡೋದ್ರಲ್ಲಿ ನಾವು ಒಂದು ಹೆಜ್ಜೆ ಸದಾಕಾಲ ಮುಂದು ಅಂತ ತೋರಿಸ್ಕೊಡುವಂತವ್ರು ಕಲ್ಯಾಣ ಕರ್ನಾಟಕದ ಮಾದನ್ ಹಿಪ್ಪರಿಗೆ ಸುತ್ತಮುತ್ತಲಿನ ಜನ ಅನ್ನುವಂಥದ್ದನ್ನ ತಾವೆಲ್ಲ ತೋರಿಸ್ಕೊಟ್ಟಿದ್ದೀರಿ. ಆ ರೀತಿ ನಿಮ್ ಸೇವೆ, ನಿಮ್ ಸಹಕಾರ, ನಿಮ್ಮ ಆಗಮನ ಶ್ರೀಮಠದೊಂದಿಗೆ ಸದಾಕಾಲ ಇರ್ಲಿ ಅಂತ ಆಶಿಸ್ತಾ, ಪೂಜ್ಯರ ಕೃಪೆ ಇರ್ಲಿ ಅಂತ ಬಯಸಿ, ಡಾಕ್ಟರ್ ಮಹಂತ ಪ್ರಭು ಸ್ವಾಮೀಜಿ ಅವರು ನಮ್ಮ ಸದಾ ಹಿತೈಷಿಗಳವರು. ಅವ್ರು ನಮ್ಮ ಬಗ್ಗೆ, ಆರೋಗ್ಯದ ಬಗ್ಗೆ, ನಮ್ಮ ಓಡಾಟದ ಬಗ್ಗೆ, ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾರ್ಗದರ್ಶನವನ್ನು ಮಾಡುವಂತ ಅವ್ರು ನಮ್ ಗೂಗಲ್ ಗುರು ಇದ್ದಂಗ. ಯಾವಾಗ ಏನೇ ಎಂತ ವಿಷಯಗಳಾದ್ರೂ ಕೇಳ್ರಿ, ಸದಾ ಕಾಲ ಮಾರ್ಗದರ್ಶನ ಮಾಡುವಂತ. ಗೂಗಲ್ನ್ಯಾಗ ಹೊಡೆದ್ರೆ ಹೆಂಗ್ ವಿಷಯಗಳು ಪಟ ಬರ್ತಾವ, ಹಂಗ ನಮ್ಮ ಯುವಯತಿಗಳಲ್ಲಿ ಗೂಗಲ್ ಗುರು, ನಮ್ ಗುರು ಯಾರು ಅಂದ್ರೆ ಅದು ಡಾಕ್ಟರ್ ಮಹಂತ ಪ್ರಭು ಸ್ವಾಮಿಗಳವರೇ. ಬಹಳ ವಿಶೇಷವಾದಂತ ಯೋಜನೆಯನ್ನು ಹೊತ್ತುಕೊಂಡಂತವ್ರು. ಅವರು ನಮ್ಮೂರಿಗೆ ಸಮಯವನ್ನು ಕೊಡ್ಲಿಕ್ಕೆ ಈಗ 1 ವರ್ಷ ಮುಂಚೆ ಬುಕ್ ಮಾಡೇವ್ರಿ ಅವ್ರಿಗೆ. ಯಾಕಂದ್ರೆ ಬಹಳ ಬೇಡಿಕೆ ಸ್ವಾಮಿಗಳವರು. ಈ ಹೆಂಗ ಆಟಗಾರಲ್ಲಿ ಸ್ಟಾರ್ ವ್ಯಾಲ್ಯೂ ಸ್ವಾಮಿಗಳು ಅಂತಿರ್ತಾರ, ಹಂಗ ಸ್ಟಾರ್ ವ್ಯಾಲ್ಯೂ ಹೊಂದಿರುವಂತ ಶ್ರೀಗಳು ಯಾರು ಅಂದ್ರೆ ನಮ್ಮ ಪೂಜ್ಯರಾದ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿಗಳವರು. ಅಂತ ಪೂಜ್ಯರ ವಾಣಿಯನ್ನ ಕೇಳಲಿಕ್ಕೆ ತಾವೆಲ್ಲರೂ ಕೂಡ ಕಾತರರಾಗಿದ್ದೀರಿ. ಅವರಿಗೆ ಅಭಿವಂದಿಸ್ತಾ, ನಮ್ಮ ಅಕ್ಯಾಲೂರು ಶ್ರೀಗಳವರು ವೇದಿಕೆ ಮೇಲಿದ್ದಾರೆ. ಅವರು ಸದಾಕಾಲ ನಮ್ಮ ಜೊತೆಯಲ್ಲಿದ್ದು ನಮ್ಮ ಎಲ್ಲ ಕಾರ್ಯಗಳಿಗೆ ಸಾಥ್ ನೀಡುವಂತ ಒಬ್ಬ ಸಾತ್ವಿಕ ಮೂರ್ತಿಗಳು ಪೂಜ್ಯರಾದಂತ ಶಿವಬಸವ ಮಹಾಸ್ವಾಮಿಗಳವರು. ಅವರು ಸುಮಾರು ದಿನಗಳಿಂದ ನಮ್ಮ ಕಾರ್ಯಕ್ರಮದಲ್ಲಿದ್ದು ಕಾರ್ಯಕ್ರಮದ ಔಚಿತ್ಯವನ್ನು ಹೆಚ್ಚಿದ್ದಾರೆ. ಆ ಪೂಜ್ಯರಿಗೆ, ನಮ್ಮ ಶಿವಯೋಗಿ ದೇವರಿಗೆ, ನಮ್ಮ ಹೊಳಲಿನ ಪೂಜ್ಯ ಚನ್ನಬಸವ ದೇವರು ಅವರು ಕೂಡ ಇಲ್ಲೇ ಹೊಳಲ ವಿರಕ್ತ ಮಠದ ಪೀಠಾಧಿಪತಿಗಳಾಗಿದ್ದಾರೆ. ಅವರಿಗೆ ನಮ್ಮೆಲ್ಲ ಒಲೆ ಮಠದ ಪೂಜ್ಯ ಆನಂದ ದೇವರು ಬಂದಿದ್ದಾರೆ. ನಮ್ಮ ಶಿವಬಸವ ದೇವರು, ಚಂದ್ರಶೇಖರ ದೇವರು, ವೀರಬಸವ ದೇವರು, ವಿರೂಪಾಕ್ಷ ದೇವರು ಮತ್ತು ಪೂಜ್ಯರಾದಂತ ದುಣಸಿ ಶ್ರೀಗಳವರು, ನಮಗೆ ಅವರು ಕ್ರಿಯಾಮೂರ್ತಿಗಳು, ಹಿರಿಯರು, ಪೂಜ್ಯರು. ಅವ್ರು ಇವತ್ತು ಬಂದಿಲ್ಲ. ಅವ್ರು ಬಹಳ ನಮ್ಮ ಮೇಲೆ ಕಕ್ಕುಲಾತಿಯನ್ನ ಇಟ್ಟು ಪ್ರೀತಿ ವಾತ್ಸಲ್ಯದಿಂದ ಒಬ್ಬರು ಹಿರಿಯರು ಇರಬೇಕು ಅನ್ನುವಂಥದ್ದು ನಮ್ಮ ಗುರುಗಳಿಂದ ಚಿನ್ಮಯಾನುಗ್ರಹವನ್ನು ಪಡೆದುಕೊಂಡಂತ ಹಿರಿಯ ಪೂಜ್ಯರು. ಅವರು ಸುಮಾರು 5 ದಿನಗಳಿಂದ ನಮ್ಗೆಲ್ಲ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಿವಪ್ರಸಾದ್ ದೇವರು, ಶಿವಪುತ್ರ ದೇವರು, ಮತ್ತೆ ಚಂದ್ರಶೇಖರ್ ದೇವರು, ಮತ್ತೆ ಶಿವಯೋಗಿ ದೇವರು, ವಿಶ್ವನಾಥ್ ದೇವರು, ಇವರೆಲ್ಲ ಪೂಜ್ಯರಾದಂತ ಯೋಗ ಖ್ಯಾತರಾದಂತ ಓಂ ಗುರುಜಿ ಅವರು ಕೊಟ್ಟಿದ್ದಾರೆ. ಆ ಎಲ್ಲ ಪರಮ ಪೂಜ್ಯರಿಗೂ ಕೂಡ ಅಭಿವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನಮ್ಮ ಶಿಂದಗಿ ಮಠದ ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆಯಲ್ಲಿ ಎಲ್ಲ ಒಟ್ಟುಗಳು ಪ್ರತಿದಿನ ಅವರು ನಮ್ಮನ್ನ ಸ್ವಾಗತ ಮಾಡುವಂತಹದ್ದು, ಈ ಕಾರ್ಯಕ್ರಮಕ್ಕೆ ಒಂದು ಕಳೆಯನ್ನು ಹೆಚ್ಚಿದ್ದಾರೆ. ಅವರಿಗೆ ವಿಶೇಷವಾದ ಅಭಿವಂದನೆಗಳನ್ನ ಸಲ್ಲಿಸ್ತಾ, ಒಟ್ಟಾರೆಯಾಗಿ ನಮ್ಮ ಎಲ್ಲ ಸೇವೆಯನ್ನು ಸಲ್ಲಿಸಿರುವಂತ ಸೇವಾರ್ಥಿಗಳಿಗೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂದ್ರೆ ನೀವು ಮುಂದೆ ಗಟ್ಟಿಯಾಗಿ ಕುಂತೀರಿ ಅಂದ್ರ ಅದು ಸಾಧ್ಯ. ನೀವು ಕುಂದಿರ್ಲಿಲ್ಲ ಅಂದ್ರ ಆಟ ನಡೆಯಂಗಿಲ್ಲ. ಅದು ಈ ರೀತಿಯಾಗಿ ನಿಮ್ಮ ಉಪಸ್ಥಿತಿಯ ಮೂಲಕ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿಕೊಂಡಂತ ಎಲ್ಲ ಭಕ್ತಾದಿಗಳಿಗೆ ಶಿವಬಸವೇಶ್ವರನ ಕೃಪೆ ಸದಾಕಾಲ ಇರಲಿ. ನಿಮಗೂ ಕೂಡ ಅಭಿವಂದನೆಗಳನ್ನ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮ ಸದಾಕಾಲ ಹೀಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮುಂದುವರಿಯಲಿ. ಆರಕ್ಷಕ ದಳದವರಾಗಿರ್ಬೋದು, ಪತ್ರಿಕಾ ಮತ್ತು ಟಿವಿ ವರದಿಗಾರರಾಗಿರ್ಬೋದು, ಅನೇಕ ಜನರು ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀರಿ. ಎಲ್ಲ ವಾರ್ಡಿನ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ದಾಸೋಹ ಸೇವೆಯಲ್ಲಿ ಸಲ್ಲಿಸಿರುವಂತ ಎಲ್ಲ ಪದಾಧಿಕಾರಿಗಳು, ಹೀಗೆ ಎಲ್ಲರೂ ಕೂಡ ತಾವೆಲ್ಲ ಸೇವೆಯನ್ನು ಸಲ್ಲಿಸಿದ್ದೀರಿ. ರೊಟ್ಟಿದ್ ಹೇಳ್ರಿ ಏನಾಗ್ತಾರ ಕೆಲವರು ಅಜ್ಜಾರು, ರೊಟ್ಟಿ ಬಹಳ ಜನ ತಾವೆಲ್ಲ ರೊಟ್ಟಿ ತಂದಿದ್ದೀರಿ. ಅಕ್ಕನ ಬಳಗ ತಾಯಿಂದಿರು ಹಳ್ಳಿಗಳಿಂದ. ನಾವು ಹಳ್ಳಿಗಳಿಗೆ 2-3 ವರ್ಷದಿಂದ ನಾನು ಹಳ್ಳಿಗೆ ಹೋಗಕ್ ಆಗ್ತಾ ಇಲ್ಲ ಕಾರ್ಯದ ಒತ್ತಡದಿಂದ. ಒಂದು ದೂರವಾಣಿ ಸಂದೇಶ, ಒಂದು ಫೋನ್ ಮಾಡಿ ಹೇಳಿದ್ರೆ ಸಾಕು, ಸಾವಿರ ರೊಟ್ಟಿಗಳನ್ನ ತಂದು ಕೊಡೋದ್ರೊಂದಿಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಎಲ್ಲ ಸೇವಾರ್ಥಿಗಳಿಗೆ ತಾವೆಲ್ಲ ಚಪ್ಪಾಳೆಯನ್ನು ತಟ್ಟಿ ಗೌರವವನ್ನು ಸಲ್ಲಿಸಬೇಕು.
ನಮ್ಮೆಲ್ಲರೂ ಈ ರೀತಿ ನಮ್ಮ ಬಿ ಬಸವರಾಜ ಗುರುಗಳವರು ಹಿರಿಯರು, ಅವರು ಈ ಇಳಿ ವಯಸ್ಸಿನಲ್ಲಿಯೂ ಬಹಳ ಅತ್ಯುತ್ತಮವಾದಂತ ಜವಾಬ್ದಾರಿ ನಿಭಾಯಿಸ್ತಾರೆ. ನಮ್ಮ ನಡುವಿನ ಮಠ ಗುರುಗಳವರು, ನಮ್ಮ ಶಿವಬಸವೇಶ್ವರ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಕಾಲೇಜಿನ ಎಲ್ಲ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು, ಪ್ರೈಮರಿಯ ಎಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು, ಹೀಗೆ ನಮ್ಮ ಮಠದ ಎಲ್ಲ ಕಮಿಟಿಯವರನ್ನಾದಿಯಾಗಿ ಸಂಸ್ಥೆ ಎಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಶ್ರೀಮಠದ ಎಲ್ಲ ಅಭಿಮಾನಿಗಳಿಗೆ, ಭಕ್ತರಿಗೆ, ಯುವಕರಿಗೆ, ಮಕ್ಕಳಿಗೆ ಪೂಜ್ಯರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹಾರೈಸಿ ನಮ್ಮ 4 ಮಾತುಗಳಿಗೆ ವಿರಾಮವನ್ನು ನೀಡ್ತೇವೆ.